ಈ ಮನೆಗಾಗಿ ಮತ್ತು ಈ ದಿನಕ್ಕಾಗಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿ ದೇವರೇ ಏನು ಮಾತಾಡಬೇಕು ಅಂತ ಕೇಳುವಾಗ ದೇವರು ತೋರಿಸಲ್ಪಟ್ಟಂಥ ಒಂದು ಆಲೋಚನೆ ಮತ್ತು ದರ್ಶನ, ಈ ಮನೆಯನ್ನು ಈ ಮಕ್ಕಳನ್ನು ಕರೆಯಲ್ಪಟ್ಟಂಥ ದೇವರು ಇವರನ್ನ ಸಾಕ್ಷಿಯಾಗಿ ಎಬ್ಬಿಸಲಿಕ್ಕೆ ಇಷ್ಟಪಡ್ತಾನೆ. ಈ ಗ್ರಾಮದಲ್ಲಿ ದೇವರ ಸಾಕ್ಷಿ, ಈ ಗ್ರಾಮದಲ್ಲಿ ದೇವರ ನಾಮ, ಈ ಗ್ರಾಮದಲ್ಲಿ ಇವರನ್ನ ಕತ್ತಲೆಯಿಂದ ಬೆಳಕಿಗೆ ದೇವರು ತೆಗೆದುಕೊಂಡು ಬಂದಿದ್ದಾನೆ. ಈ ಗ್ರಾಮದವರು ಮಾತ್ರ ಅಲ್ಲ, ಅಕ್ಕಪಕ್ಕ ಊರಿನವರು ಒಂದು ವೇಳೆ ಇವರು ಪರವಾಗಿ ಮಾತನಾಡಿದರೆ, ಗೇಲಿ ಮಾಡಿದರೆ, ಅವಮಾನ ಮಾಡಿದರೆ, ನಿಂದಿಸಿದರೆ, ತೊಂದರೆಗೆ ಒಳಪಡಿಸಿದರೆ, ಮಾಟ ಮಂತ್ರಗಳಲ್ಲಿ ಶಿಕ್ಷಿಸಲಿಕ್ಕೆ ಪ್ರಯತ್ನ ಮಾಡಲ್ಪಟ್ಟಿದ್ರು, ದೇವರ ವಾಕ್ಯ ಈ ದಿನ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ನಾವು ಯಾವಾಗ ಇಬ್ಬರಾಗಿ ಮೂವರಾಗಿ ಒಂದು ಸಭೆಯಾಗಿ ದೇವರ ಸಮ್ಮುಖದಲ್ಲಿ ನಾವು ಕೂಡಿ ಬರ್ತೇವೋ, ನಮ್ಮ ದೇವರು ಮೌನವಾಗಿರುವಂಥ ದೇವರು ಅಲ್ಲವೇ ಅಲ್ಲ. ಅವನು ಹೇಳಿಬಿಟ್ಟಿದ್ದಾನೆ, ನೀವು ಯಾವಾಗಲ್ಲ ನನ್ನ ನಾಮದಲ್ಲಿ ಬರ್ತಿರೋ ನಾನೇ ಬಂದು ನಿಮ್ಮನ್ನು ಬಿಡುಗಡೆ ಮಾಡ್ತೇನೆ, ನಾನೇ ಬಂದು ಅಲ್ಲಿರ್ತೇನೆ ಅಂತ. ಆದ ಕಾರಣ ಈ ಸಮಯದಲ್ಲಿ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ನಾವು ಧ್ಯಾನ ಮಾಡಿ ನೋಡುವಾಗ ಅಲ್ಲಿ ದೇವರ ವಾಕ್ಯ ಇರ್ತದೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಅತಿಶಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚುರಪಡಿಸುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರು, ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ. ಹಲ್ಲೆಲೂಯಾ. ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ಕ್ರೈಸ್ತನು ಸಾಕ್ಷಿಯ ಜೀವಿತವನ್ನು ನಡೆಸಬೇಕು ಅಂತ ಪರಲೋಕದ ದೇವರು ಅಪೇಕ್ಷೆ ಉಳ್ಳವನಾಗಿದ್ದಾನೆ. ಪ್ರತಿಯೊಬ್ಬ ಯೇಸುವನ್ನು ಹಿಂಬಾಲಿಸುವಂಥವನು ಸಾಕ್ಷಿಯಾದ ಜೀವಿತಕ್ಕೆ ದೇವರಿಂದ ಕರೆಯಲ್ಪಟ್ಟಿದ್ದಾನೆ. ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯನ್ನು ನಾವು ಧ್ಯಾನ ಮಾಡಿ ನೋಡುವುದಾದರೆ ಅಲ್ಲಿ ದೇವರನ್ನ ನಂಬಲ್ಪಟ್ಟಂಥ ಭಕ್ತರೆಲ್ಲ ದೇವರಿಗಾಗಿ ತಮ್ಮ ಜೀವಿತವನ್ನು ಅವರು ಮೀಸಲಾಗಿಟ್ಟಿದ್ರು, ಅವರೆಲ್ಲರೂ ಸಾಕ್ಷಿಗಳಾಗಿ ಜೀವಿಸಿದ್ರು. ಅದೇ ಪ್ರಕಾರವಾಗಿ ದೇವರಿಂದ ಕಳಿಸಲ್ಪಟ್ಟಂಥ ಯೇಸುವನ್ನು ನೋಡುವಾಗ ಯೇಸು ಇದ್ದಂಥ ಕಾಲದವರೆಗೂ ಅವನು ಸಾಕ್ಷಿಯ ಜೀವಿತವನ್ನು ಅವನು ನಮಗೆ ಮಾದರಿಯಾಗಿ ಅವನು ತೋರಿಸಿಕೊಟ್ಟಿದ್ದಾನೆ ಅಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ಸಹೋದರ ಸಹೋದರಿಯೇ, ಈ ವಚನ ಹೇಳುತ್ತೆ, ನಾವು ಕತ್ತಲೆಯೊಳಗಿದ್ದೋ ಬೆಳಕಿನಲ್ಲಿ ಇರಲಿಲ್ಲ. ಮೊದಲು ನಾವೇನಾಗಿದ್ದೋ ಅನ್ಯರಾಗಿದ್ದೋ, ದೇವರ ಮಮತೆಗೆ ಒಳಗಾಗಿರಲಿಲ್ಲ. ಆದರೆ ಪೌಲ್ ಹೇಳ್ತಾನೆ, ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ನೀವು ಪ್ರಜೆಯಾಗಿದ್ದೀರಿ. ಅವನು ಹೇಳ್ತಾನೆ, ಮೊದಲು ನೀವು ಪ್ರಜೆಯಾಗಿರಲಿಲ್ಲ, ಈಗ ನೀವು ಪ್ರಜೆಯಾಗಿದ್ದೀರಿ. ಮೊದಲು ವಾತ್ಸಲ್ಯ, ದೇವರ ವಾತ್ಸಲ್ಯ ನೀವು ಹೊಂದಿರಲಿಲ್ಲ, ಈಗ ಅದನ್ನು ಹೊಂದಿದ್ದೀರಿ. ನೀವು ಬೆಳಕಲ್ಲಿ ಇರಲಿಲ್ಲ, ಕತ್ತಲೆಯಲ್ಲಿದ್ರಿ. ಯೇಸುವನ್ನು ಅಂಗೀಕರಿಸಲ್ಪಟ್ಟ ಮೇಲೆ ಬೆಳಕಿನವರಾಗಿದ್ದೀರಿ. ಆದ ಕಾರಣ ದೇವರ ವಾಕ್ಯ ಹೇಳ್ತದೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19-25 ನೋಡುವಾಗ, ಅಬ್ರಾಮನು ನಂಬಿಕೆಯಲ್ಲಿ ಅವನೇನಾಗಿದ್ದಾನಂತೆ, ಸೋತು ಹೋಗಲೇ ಇಲ್ಲ ಅಂತ ಸತ್ಯವೇದ ಹೇಳ್ತದೆ. ಅಬ್ರಾಮ್ ನಂಬಿಕೆಯಲ್ಲಿ ಅವನು ಜೀವನದಲ್ಲಿ, ನಂಬಿಕೆಯ ಜೀವನದಲ್ಲಿ ಅವನು ಯಾವತ್ತಿಗೂ ಸೋತು ಹೋಗಲೇ ಇಲ್ಲ ಅಂತೆ. ಹಾಗಾದ್ರೆ ದೇವರ ಮೇಲೆ ಇಟ್ಟಂತ ನಂಬಿಕೆಯ ಆರಂಭ ದಿನ ಮೊದಲುಗೊಂಡು ಅವನು ಕಡೆ ಉಸಿರು ಇರೋ ದಿನದ ತನಕ ಎಲ್ಲೂ ಬರ್ದಿಲ್ಲ ಅಬ್ರಾಮನ ನಂಬಿಕೆ ಕಡಿಮೆ ಆಗೋಯ್ತು ಅಂತ, ಎಲ್ಲೂ ಬರ್ದಿಲ್ಲ ಅಬ್ರಾಮನ ನೀತಿವಂತಿಕೆ ಕಡಿಮೆ ಆಗೋಯ್ತು ಅಂತ, ಎಲ್ಲೂ ಬರ್ದಿಲ್ಲ ದೇವರ ಮೇಲಿರುವಂತಹ ಒಂದು ನಂಬಿಕೆ, ವಿಶ್ವಾಸ, ನಿರೀಕ್ಷೆ, ಪ್ರೀತಿ ಅಬ್ರಾಮನಿಗೆ ಕಡಿಮೆ ಆಗೋಯ್ತು ಅಂತ. ದೇವರ ವಾಕ್ಯ ಹೇಳ್ತದೆ, ನಾವಿವತ್ತು ಲೋಕದಲ್ಲಿ ಸಾಕ್ಷಿಯಾಗಿರಬೇಕಾಗಿದೆ. ಮಾಯಾದ ಲೋಕದಲ್ಲಿ ಮಾಯಾದ ಲೋಕದಲ್ಲಿ ವಾಸ ಮಾಡುವಂತ ಪ್ರೀತಿಯ ದೇವ ಜನರೇ, ಇವತ್ತು ದೇವರ ಅಪೇಕ್ಷೆ ನಾನು ಮತ್ತು ನೀನು ವಿಶ್ವಾಸಿ ಆಗೋದಲ್ಲ. ವಿಶ್ವಾಸಿ ಆಗೋದಕ್ಕೆ ದೇವರು ಕರೆದಿಲ್ಲ. ಯೇಸು ಹೇಳ್ತಾನೆ, ನನಗೆ ವಿಶ್ವಾಸಿ ಬೇಡ, ನನಗೆ ಶಿಷ್ಯರು ಬೇಕು ಅಂತ. ವಿಶ್ವಾಸಿ ಆಗೋದು ಬೇಡ, ಶಿಷ್ಯರಾಗಬೇಕು. ಅದಕ್ಕೆ 12 ಜನ ಶಿಷ್ಯರನ್ನು ಕರೆಯಲ್ಪಟ್ಟಂತ ಯೇಸು ಹೇಳುವಂತ ಒಂದೇ ಒಂದು ಮಾತು, ಹೊರಟೋಗ್ರಿ, ನೀವು ಹೊರಗಡೆ ಹೋಗಿ ನೀವೇನು ಮಾಡಬೇಕು, ಎಲ್ಲ ಹಳ್ಳಿಗಳಿಗೆ ಎಲ್ಲ ಭಾಗಗಳಿಗೆ ಹೋಗ್ರಿ, ಪರಲೋಕದ ಶುಭವಾರ್ತೆಯನ್ನು ಸಾರ್ರಿ. ಯಾರದನ್ನ ಪ್ರೀತಿಯನ್ನು ಅಂಗೀಕರಿಸ್ಕೊಳ್ತಾರೋ ಅವರನ್ನ
ನನ್ನ ವಿಶ್ವಾಸಿ ಮಾಡಿ ಅಂತ ಬರ್ದಿಲ್ಲ, ನನ್ನ ಶಿಷ್ಯರನ್ನಾಗಿ ಮಾಡ್ರಿ. ವಿಶ್ವಾಸಿಗೂ ಶಿಷ್ಯರಿಗೂ ಇರುವಂಥ ವ್ಯತ್ಯಾಸ ಏನಪ್ಪ ಅಂತ ನೋಡುವಾಗ, ವಿಶ್ವಾಸಿ ಹೆಸರಿಗೆ ಮಾತ್ರ ಕ್ರೈಸ್ತನಾಗಿರ್ತಾನೆ, ಶಿಷ್ಯ ಆಗಲ್ಲ, ಅವನು ಯೇಸುವನ ಹಿಂಬಾಲಿಸುವವನಾಗಿರ್ತಾನೆ. ಓ ವಿಶ್ವಾಸಿ ಹೆಸರಿಗೆ ಮಾತ್ರ ಕ್ರೈಸ್ತನು, ಅವನ ಹೆಸರು ಕ್ರೈಸ್ತನಾಗಿರ್ತದೆ, ಅವನ ನಡೆನುಡಿ ಕ್ರೈಸ್ತನಾಗಿರ್ತದೆ, ಅದು ನಿಜವಾದ ಶಿಷ್ಯನ ಒಂದು ರೂಪ ಅವನಲ್ಲಿ ಇರೋದಿಲ್ಲ ಅಂತ. ಅದಕ್ಕೆ ಯೇಸು ಹೇಳ್ತಾನೆ, ಯಾರು ನನ್ನ ವಾಕ್ಯವನ್ನ ಸ್ವೀಕಾರ ಮಾಡಿಕೊಳ್ತಾರೋ, ನನ್ನನ್ನು ಅಂಗೀಕರಿಸ್ಕೊಳ್ತಾರೋ, ಅದು ಯಾವ ಗ್ರಾಮ ಆಗಿರಬಹುದು, ಯಾವ ಊರಾಗಿರಬಹುದು, ಯಾವ ಪ್ರಾಂತ್ಯ ಆಗಿರಬಹುದು, ಆ ಜನನನ್ನು ಸ್ವೀಕಾರ ಮಾಡಿದ್ದೆ ಆದಲ್ಲಿ ಅವರನ್ನು ನೀವು ತಂದೆ, ಮಗ, ಪರಿಶುದ್ಧಾತ್ಮ, ತ್ರಿಯೇಕ ದೇವರ ಹೆಸರಿನಲ್ಲಿ ದೀಕ್ಷಾ ಸ್ಥಾನವನ್ನು ಕೊಟ್ಟು ನನ್ನ ಶಿಷ್ಯರನ್ನಾಗಿ ನೀವು ಮಾಡಬೇಕು. ಅವರು ಜೀವಂತವಾಗಿರುವ ದಿನದ ತನಕ ಆ ಗ್ರಾಮದಲ್ಲಿ, ಆ ಸಭೆಯಲ್ಲಿ, ಆ ಮನೆಯಲ್ಲಿ, ಆ ಊರಲ್ಲಿ ಅವರು ಸಾಕ್ಷಿಯಾಗಿರಬೇಕು. ಅದಕ್ಕೆ ಪೌಲ್ ಬರೀತಾನೆ, ಅಬ್ರಾಮ್ ಇದ್ದಾನಲ್ಲ, ಅವನ ಜೀವನದಲ್ಲಿ ನಂಬಿಕೆಯಲ್ಲಿ ಅವನು ಸೋತು ಹೋಗಲೇ ಇಲ್ಲ. ದೇವರ ವಾಗ್ದಾನವನ್ನು ಗಟ್ಟಿಯಾಗಿಡ್ಕೊಂಡ, ದೇವರ ಪ್ರಾಮಿಸನ್ನು ಗಟ್ಟಿಯಾಗಿಡ್ಕೊಂಡ, ದೇವರ ಮಾತುಗಳನ್ನು ಗಟ್ಟಿಯಾಗಿಡ್ಕೊಂಡ, ದೇವರ ಆಜ್ಞೆಗಳನ್ನು ಗಟ್ಟಿಯಾಗಿಡ್ಕೊಂಡ. ದೇವರ ಆಜ್ಞೆಯನ್ನು ಅಬ್ರಾಮ್ ಪರಿಪಾಲನೆ ಮಾಡೋದ್ರಲ್ಲಿ ಅವನು ಹಿಂಜಾರಿ ಹೋಗೋದೇ ಇಲ್ಲ. ಇವತ್ತು ವಿಶ್ವಾಸಿಯೇ ದೇವರ ವಾಕ್ಯ ಹೇಳ್ತದೆ, ಆ 20ನೇ ವಚನದಲ್ಲಿ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲೇ ಇಲ್ಲ. ನಾವೆಷ್ಟೋ ಜನ ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ, ಕೆಲವು ಟೈಮ್ ಬೇಜಾರಾಗಿ ಹೋಗ್ಬಿಡ್ತೇವೆ. ದೇವರು ನಮಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಮನೆ ಕಟ್ಟೇ ಇಲ್ವಲ್ಲ. ನಮಗೆ ಸಭೆ ಕಟ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಸಭೆನೇ ಕಟ್ಟಿಲ್ವಲ್ಲ. ನಮಗೆ ಒಂದು ಕಾರ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಕಾರೇ ಕೊಟ್ಟಿಲ್ವಲ್ಲ. ನಮ್ಮ ಮಕ್ಕಳಿಗೆ ಈ ಟೈಮಲ್ಲಿ ಮದುವೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಮದುವೆನೇ ಆಗಿಲ್ವಲ್ಲ. ನನ್ನ ಮಗಳಿಗೆ ಮಗು ಆಗಿಲ್ವಲ್ಲ. ನಾವೇನು ಆಶೀರ್ವಾದ ಹೊಂದ್ಕೊಂಡೇ ಇಲ್ವಲ್ಲ. ದೇವರ ವಾಗ್ದಾನಗಳನ್ನ ಕೆಲವು ಟೈಮ್ ನಾವು ಚಂಚಲ ಚಿತ್ತರಾಗಿ ಹೋಗ್ಬಿಡ್ತೇವೆ. ಅಬ್ರಾಮನಾದರೂ ದೇವರ ವಾಗ್ದಾನದ ವಿಷಯದಲ್ಲಿ ಒಂದು ದಿನಾನು ಚಂಚಲ ಚಿತ್ತಕ್ಕೆ ಒಳಗಾಗಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ಯಾರು ಬೇಕು ಅಂದರೆ ದೇವರಿಗೆ ಚಂಚಲ ಚಿತ್ತರು ಬೇಕಾಗಿಲ್ಲ, ಗುಣಗುಟ್ಟವರು ಬೇಕಾಗಿಲ್ಲ, ಹಿಂಜಾರೋರು ಬೇಕಾಗಿಲ್ಲ, ಸೋಂಬೇರಿಗಳು ಬೇಕಾಗಿಲ್ಲ, ಅಸಡ್ಡೆ ಮಾಡೋರು ಬೇಕಾಗಿಲ್ಲ, ದೇವರ ವಾಕ್ಯವನ್ನು ತಿರಸ್ಕಾರ ಮಾಡೋರು ಬೇಕಾಗಿಲ್ಲ. ಶ್ರದ್ಧೆಯಿಂದ, ಭಯಭಕ್ತಿಯಿಂದ ಆಜ್ಞೆಗಳನ್ನು ಪರಿಪಾಲಿಸುವಂಥ ಭಕ್ತರನ್ನ ಪರಲೋಕದ ದೇವರು ಹುಡುಕ್ತಾ ಇದ್ದಾನ್ರಿ. ಅದಕ್ಕೆ ದೇವರು ಹೇಳ್ತಾನೆ, ನನ್ನ ಮನೆಯನ್ನು ಯಾರು ಹತ್ತಿ ಬರ್ತಿರೋ ಅವರನ್ನು ನಾನು ಬರಿಗೈಲಿ ಕಳಿಸೋದಿಲ್ಲ. ನನ್ನ ಆತ್ಮನ ಅಭಿಷೇಕವನ್ನು, ವರಗಳನ್ನು, ಫಲಗಳನ್ನು ಅವರಲ್ಲಿ ತುಂಬಿಸಿ ಈ ಲೋಕದಲ್ಲಿ ನಾನು ಕಳಿಸುವವನಾಗಿದ್ದೇನೆ. ಪ್ರಿಯ ಸಹೋದರ ಸಹೋದರಿಯೇ, 24ನೇ ವಚನ ಹೇಳ್ತದೆ. 21ರಲ್ಲಿ ನೋಡುವಾಗ, ದೇವರನ್ನು ಗಣಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆ ಬಿಟ್ಟು ಒಂದಲ್ಲೇಲುಯ. ಎಷ್ಟು ಜನ ನಂಬ್ತೀರಾ? ನನ್ನ ದೇವ್ರು ನಮ್ಮ ಮುಂದೆ ನಡೀತಾನೆ. ನೀವು ನಂಬ್ರಿ, ಎವ್ರಿ ಡೇ ನಿಮ್ಮ ಮುಂದೆ ದೇವ್ರು ನಡೀತಾನೆ. ಅಬ್ರಾಮ್ ಸ್ವಭಾವ ಅದೇ. ನಾನೊಬ್ಬನೇ ನಡೀತಾ ಇದ್ದೀನಿ ಅಂತ ಅವನು ಯಾವತ್ತೂ ನಡೀಲಿಲ್ಲ. ನನ್ನ ಮುಂದೆ ದೇವರಿದ್ದಾನೆ ಅಂತ ನಡೆದ, ಅವನ ದೇವ್ರ ಕೈ ಬಿಡಲೇ ಇಲ್ಲ. ವಾಕ್ಯ ಎಷ್ಟು ಚೆನ್ನಾಗಿ ಹೇಳ್ತದೆ ನೋಡಿ. ಕರ್ತನಾದ ಯೇಸುವನ್ನ, ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು, ಅರ್ಧ ಬರ್ಧ ಅಲ್ಲ, ಪೂರ ಭರವಸದಿಂದ, ದೃಢ ನಂಬಿಕೆಯಿಂದ ಅವನಿದ್ದನಂತೆ. ಪ್ರಿಯ ಸಹೋದರಿ, ನನ್ನ ದೇವರ ಮಾತು ಬಿದ್ದೋಗಲ್ಲ ಅಂತ ದೇವರ ವಾಕ್ಯ. ಆಕಾಶ ಭೂಮಿ ಬಿದ್ದೋಗುತ್ತೆ, ಎಲ್ಲ ಅಳಿದು ಹೋಗ್ತದೆ. ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗೋದೆ. ಹಲ್ಲೆಲೂಯಾ. ನನ್ನ ದೇವರು ಸಾಕ್ಷಿ ಎದುರು ನೋಡ್ತಾ ಇದ್ದಾನೆ. ನಮ್ಮ ಸಾಕ್ಷಿನ ಹಾಳು ಮಾಡೋಕ್ಕೆ 100 ಜನ ಎದ್ದೊಳ್ಬೋದು. ನಮ್ಮ ಸಾಕ್ಷಿನ ಉಳಿಸೋದಕ್ಕೆ ಸರ್ವಶಕ್ತನಾದ ದೇವರು ಬರ್ತಾರೆ.
ನಮ್ಮ ಸಾಕ್ಷಿ ಹಾಳು ಮಾಡೋದಕ್ಕೆ 1000 ಜನ ಬರ್ಬೋದು. ದೇವ್ರ ಪರವಾಗಿ ನೀವು ಒಬ್ಬರು ನಿಂತ್ಕೊಂಡ್ರೆ ಆ 1000 ಜನನ ದೇವರು ಎದುರಿಸ್ತಾನೆ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಅನುಭವದಿಂದ ದಾವೀದ ಬರೀತಾನೆ, ಮಗ್ಗಲಲ್ಲಿ 1000 ಬಲಗಳಲ್ಲಿ 10,000 ಜನ ಸತ್ತು ಬಿದ್ದರು, ವಿಶ್ವಾಸಿಯೇ ನಿನಗೆ ಯಾವುದು ತಟ್ಟೋದಿಲ್ಲ, ದುರಾತ್ಮನ ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ, ಅದ್ಯಾವ ಕೇಡು ನಿನಗೆ ಮಾಡೋದೇ ಇಲ್ಲ. ನಮ್ಮ ದೇವರು ನಿನಗೆ ಬಲಪಡಿಸ್ತಾನೆ. ಹಲ್ಲೆಲೂಯಾ. 24 ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಒಂದು ಆಮೆನ್ ಹೇಳ್ರಿ. ಏನಂತೆ? ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ಇನ್ನೊಂದು ಕಡೆ ಪೌಲ್ ಬರೀತೀವಿ ನೋಡ್ರಿ, 25ನೇ ಅಧ್ಯಾಯ, ಇಬ್ರಿ 11ನೇ ಅಧ್ಯಾಯ 25ನೇ ವಚನ ಓದ್ರಿ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದು ಒಳ್ಳೆಯದೆಂದು ಒಂದು ಅಲ್ಲೇಲು ಹೇಳ್ರಿ. ಪಾಪ ನೀವೆಲ್ಲ ಬಸ್ಸಲ್ಲಿ ಬರುವಾಗ ನನಗೆ ತುಂಬ ಕಷ್ಟ ಆಯಿತು. ನಾನು ನಮ್ಮ ಮನೆಯವ್ರಿಗಂದೆ ಈ ವಾರ ಕ್ಯಾನ್ಸಲ್ ಮಾಡಿಬಿಡಂತ. ಅವರು ಅಂದರು, ಅಯ್ಯೋ ಅವರು ಹೊಸ ವರ್ಷದಲ್ಲಿ ಪಾಪ ಮನೆಯವರು ಭಾಳ ಕಷ್ಟದಿಂದ ಕಾಯ್ತಾಯಿದ್ರು. ನಾನು ಯೋಚನೆ ಮಾಡಿದೆ ಏನೆಲ್ಲ ಮಾಡ್ಬೋದು ಅಂತ. ಆಮೇಲೆ ದೇವ್ರಿಗೆ ಒಪ್ಪಿಸಿದೆ, ದೇವರೇ ಇವತ್ತು ವಿಜಯ್ ಅವ್ರ ಮನೆಗೆ ಇಷ್ಟು ಜನ ಬಸ್ಸಲ್ಲಿ ಬರಬೇಕು ಅನ್ನೋದು ನನ್ನ ತೀರ್ಮಾನ ಅಲ್ಲಪ್ಪ, ಅದು ನಿನ್ನ ತೀರ್ಮಾನ. ಯಾರೆಲ್ಲ ಕಷ್ಟಪಟ್ಟು ಬರ್ತಾರೋ ಅವರಿಗೆ ಡಬಲ್ ಪ್ರಮೋಷನ್ ಅನಾಯಿಂಟಿಂಗ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಅವಕಾಶ ತಿರ್ಗಾ ನಿಮಗೆ ನಾಳೆ ಸಿಗೋದಿಲ್ಲ. ಇವತ್ತಿನ ಅಭಿಷೇಕ ತಿರ್ಗಾ ನಿಮಗೆ ನಾಳೆ ಬರೋದಿಲ್ಲ. ಇವತ್ತಿನ ಅನುಭವ ತಿರ್ಗಾ ನಿಮಗೆ ನಾಳೆ ಬರೋದಿಲ್ಲ. ನಾಳೆ ದೇವ್ರು ಹೊಸ ಅನುಭವ ತರ್ತಾರೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ ಪೌಲ್ ಹೇಳ್ತಾನೆ, ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ಒಂದು ಹಲ್ಲೆಲೂಯಾ, ಒಂದು ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಪ್ರಾರ್ಥನೆ ಮಾಡೋರನ್ನ ಕಂಡ್ರೆ ಮಾತ್ರ ದೇವ ಎದುರೋದು, ಅದನ್ನು ತಿಳ್ಕೊಳ್ರಿ. ನಿಮ್ಮ ಹತ್ರ ವರ ಇದ್ರೆ ದೇವ ಎದುರಲ್ಲ, ಪ್ರೇಯರ್ ಮಾಡೋ ವ್ಯಕ್ತಿನ ದೇವ ಎದುರ್ತದೆ. ಪ್ರಾರ್ಥನೆ ಮಾಡೋರನ್ನ ಕಂಡ್ರೆ ದೇವರೇ ಎದುರ್ತಾನಂತೆ. ಯಾಕೆಂದರೆ ಇವಳು ಬಿಡಲ್ಲ ನನ್ನ ಅಂತ, ಇವನು ಬಿಡಲ್ಲ ನನ್ನ ಅಂತ. ವರ ಇರೋನ್ನ ನೋಡಿ ದೇವ್ರು ಎದುರಲ್ಲ, ಪವರ್ ಇರೋರನ್ನ ನೋಡಿ ದೇವ್ರು ಎದುರಲ್ಲ, ಪ್ರಾರ್ಥನೆ ಮಾಡೋರನ್ನ ನೋಡಿ ದೇವ್ರು ಎದುರ್ತಾನೆ. ಅದಕ್ಕೆ ಯೇಸು ಕಲಿಸ್ಕೊಟ್ಟಿದ್ದು ವರಗಳನ್ನ ಹೊಂದ್ಕೊಡ್ರಿ ಅಂತಲ್ಲ, ಪ್ರಾರ್ಥನೆನ ಎಡಬಿಡದೆ ನೀವು ಮಾಡಿರಿ ಅಂತ, ಸೋತು ಹೋಗೋದೆ ನೀವು ಪ್ರಾರ್ಥನೆ ಮಾಡಿರಿ ಅಂತ. ಈ ಟೀಮ್ ಇದೆಯಲ್ಲ, ಇವತ್ತು 4 ಜನ ಇರ್ಬೋದು. ಈ ಟೀಮ್ನ ದೇವ್ರು ಶಕ್ತಿಶಾಲಿಯಾಗಿ ಮಾಡಿಬಿಟ್ರೆ ಊರು ಜನ ಹುಡುಕೊಂಬಂದು ನಿಮಗೆ ರಿಕ್ವೆಸ್ಟ್ ಲೆಟ್ರ್ ಕೊಡ್ತಾರ್ರಿ, ನೀವು ಪ್ರಾರ್ಥನೆ ಮಾಡಿದ್ರೆ ನಮಗೆ ಜಯ ಸಿಗುತ್ತೆ ಅಂತ ನಂಬಿಕೆನ ದೇವ್ರು ಎಬ್ಬಿಸಿಬಿಡ್ತಾನೆ. ಅಂಥ ನಂಬಿಕೆನ ಉಳಿಸೋದು ಯಾರು ಅಂದರೆ, ಆಸಕ್ತಿಯಿಂದ ಯಾರು ದಾಹವುಳ್ಳವರಾಗಿ ಎಲ್ಲವನ್ನ ಬಿಟ್ಟು ಕ್ರಿಸ್ತನ ನಿಮಿತ್ತ ನಮಗೆ ಆಗುವಂಥ ನಷ್ಟ ಅದೇ ನಮಗೆ ಲಾಭ ಅಂತ ಪೌಲ್ ಮಾತ್ರ ಹೇಳಿದ್ದು. ಇವತ್ತು ಬಿಸ್ನೆಸ್ ನಿಮಗೆ 1 ಲಕ್ಷದ ನಡೀತಾ ಇರ್ಬೋದು. ಆ ಬಿಸ್ನೆಸ್ನ ಕೇರ್ ಮಾಡದೆ ನಮ್ಮ ದೇವರು ಕಳಿಸುವಂಥ ಕೆಲಸಕ್ಕೆ ನಾನು ಹೋಗಿ 1 ಅವರ್ ಪ್ರೇಯರ್ ಮಾಡಿ ಬಂದರೆ ಅದರ ಫಲ 1 ಲಕ್ಷಕ್ಕಿಂತ ಅಧಿಕವಾಗಿ ದೇವರು ಕೊಡ್ತಾರೆ. ಆ ವ್ಯಾಲ್ಯೂ ತುಂಬ ಜನಕ್ಕೆ ಗೊತ್ತಿಲ್ಲ. ಒಂದು ಟೈಮ್ ನಾನು ಬಿಸ್ನೆಸ್ ಮಾಡಿದ್ದೀನಿ, ಅವೆಲ್ಲ ಕಳ್ಕೊಂಬಿಟ್ಟಿದ್ದೀನಿ. ಆದರೆ ಇವತ್ತು ಕಳ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ. ಆ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡ್ಬೋದು, ಆ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡ್ಬೋದು, ಜೀವ ಮಾಡೋಕ್ಕೆ ಬರಲ್ಲ. ಆದರೆ ಇಲ್ಲಿ ಹಣ ಬರೋದಿಲ್ಲ, ಪರ್ಮನೆಂಟ್ ಜೀವ ಬರ್ತದೆ. ಪ್ರಿಯ ಸಹೋದರ ಸಹೋದರಿ, ನಿಜವಾಗ್ಲೂ ದೇವ್ರ ಸೀಕ್ರೆಟ್ನ ನೋಡಿದವನು ಲೋಕನ ತಿರಸ್ಕಾರ ಮಾಡ್ತಾನೆ. ಅರಿಯದೇ ಇರೋವನೇನು ಮಾಡ್ತಾನೆ? ಲೋಕನ ಪ್ರೀತಿಸ್ತಾನೆ. ಅದಕ್ಕೆ ಲೋಕವನ್ನು ಪ್ರೀತಿಸದೆ ದೇವರನ್ನ ಪ್ರೀತಿಸಲ್ಪಟ್ಟ ಪೌಲ್ ಹೇಳ್ತಾನೆ, ಸ್ವಲ್ಪ ಕಾಲ ಏನ ಬಿಟ್ಬಿಡೋಣ, ಸ್ವಲ್ಪ ಕಾಲ ಇರುವಂಥ ಪಾಪ ಭೋಗಗಳನ್ನು ಅನುಭವಿಸೋದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸೋದೇ ಒಳ್ಳೆಯದೆಂದು ಅವನು ತೀರ್ಮಾನ ಮಾಡಿದಂತೆ. ಪ್ರಿಯ ಸಹೋದರಿ, ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ನಾಳೆ ಸುಮಾರು ಜನ ಇಲ್ಲಿಗೆ ಬರ್ತಾರೆ ನೋಡು ಅಂತ. ಅವ್ರು ಅಂದ್ಕೊಂಡ್ರು ತುಂಬ ಜನ ಬಸ್ಸಲ್ಲಿ ಬರಲ್ಲ ಇರ್ಬೋದು ಅಂದ್ಕೊಂಡು, ಅದು ಫೋನ್ ನೋಡಿದವರೆಲ್ಲ ಬರ್ತೀನಿ ಅಂದ್ಬಿಟ್ರು.
ಆವಾಗ ನನಗೆ ಕಷ್ಟ ಆಯಿತು, ಏನು ಮಾಡ್ಬೋದು ಅಂತ. ದೇವ್ರಿಗೆ ಸ್ತೋತ್ರ, ನೀವೆಲ್ಲ ಬಂದಿದ್ದೀರಾ, ಅದರ ಬ್ಲೆಸ್ಸಿಂಗ್ ನಾನಲ್ಲ, ಪರಲೋಕದ ದೇವರು ಕೊಡ್ತಾನೆ. ಆಮೆನ್. 25ನೇ ವಚನ ಓದಿದ್ದಾಯಿತು. ದಾನಿಯೇಲ 9:22 ನೋಡಿ, ಪ್ರೇಯರ್ ಮಾಡೋರಿಗೆ ದೇವರು ಏನು ಮಾಡ್ತಾನೆ, ಟೆಸ್ಟಮನಿ ಎಬ್ಬಿಸೋದಕ್ಕೋಸ್ಕರ. ದಾನಿಯೇಲನೇ 22ನೇ ವಚನ, ದಾನಿಯೇಲನೇ ನಿನಗೆ ಜ್ಞಾನ ಬೋಧನೆಯನ್ನು ಮಾಡುವುದಕ್ಕೆ ಈಗ ಬಂದೆ. ನಿನಗೆ ಜ್ಞಾನ ಬೋಧನೆಯನ್ನು ಮಾಡುವುದಕ್ಕೆ ಈಗ ಬಂದೆ. 24ರಲ್ಲಿ ನಿನ್ನ ವಿಜ್ಞಾಪನೆಯು ಆರಂಭದಲ್ಲಿಯೇ, ನಿನ್ನ ವಿಜ್ಞಾಪನೆ ಆರಂಭದಲ್ಲಿಯೇ ನನ್ನ ದೇವರು ಕೇಳಿಬಿಟ್ಟ. ಆಮೆನ್. ಹಲ್ಲೆಲೂಯ. ಎಷ್ಟು ಜನ ಬಿಲೀವ್ ಮಾಡ್ತೀರಾ? ನಮ್ದು ಇವತ್ತಿಂದ ಎಲ್ಲ ರಿಪೋರ್ಟು ದೇವ್ರ ಹತ್ರ ಹೋಗಾಯ್ತು. ಅದಕ್ಕೆ ರಿಪೋರ್ಟು ಬಂದಾಯ್ತು. ಅದಕ್ಕೆ ದೇವರು ಹೇಳ್ತಾನೆ, ಭಕ್ತನ ಹೇಳ್ತಾನೆ, ಪ್ರಾರ್ಥನೆ ಮಾಡಿ ಏನೆಲ್ಲ ಹೊಂದಿದ್ದೀರೋ ಅಂತ ನೀವು ನಂಬ್ತಿರೋ ಅದು ನಿಮಗೆ ಸಿಗುತ್ತೆ. ಆಮೆನ್. ಅದಕ್ಕೆ ದಾನಿಯೇಲನಿಗೆ ದೂತ ಹೇಳ್ತಾನೆ, ದಾನಿಯೇಲನೇ ನಿನಗೆ ಜ್ಞಾನ ಬೋಧನೆ ಮಾಡುವುದಕ್ಕೆ ಈಗ ಬಂದೆನು. ನಿನ್ನ ವಿಜ್ಞಾಪನೆಯು ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು, ಅದನ್ನು ನಿನಗೆ ತಿಳಿಸಲು ನಿನ್ನ ಬಳಿಗೆ ಬಂದಿದ್ದೇನೆ. ಹಲ್ಲೆಲೂಯಾ. ದೇವರ ಅಭಿಷೇಕ ಎಷ್ಟೊಂದು ಜನ ತಿರಸ್ಕಾರ ಮಾಡ್ತಾರೆ, ಆದರೆ ಅದನ್ನು ನಾವು ಯಥಾರ್ಥವಾಗಿ ಸ್ವೀಕಾರ ಮಾಡುವಾಗ ನಿಮ್ಮ ಕೊಂಬನ್ನು ದೇವರು ಎಲ್ಲರ ಮುಂದೆ ಎತ್ತು ಬಿಡ್ತಾರೆ. ಹೌದು ಪ್ರೀತಿಯ ದೇವ ಜನರೇ, ದೇವ್ರನ್ನ ಮಹಿಮೆ ಪಡಿಸೋದ್ರಲ್ಲಿ ನೀವು ಯಾರೂ ನಾಚಿಕೆ ಪಡಬೇಡ್ರಿ. ಸಮಯ ಸಿಕ್ಕಿದಾಗ ಅದನ್ನು ಕಳ್ಕೊಳ್ಳೋಕೆ ಹೋಗ್ಬೇಡ್ರಿ. ಒಬ್ಬರ ವಿಷಯದಲ್ಲಿ ಪ್ರಾರ್ಥನೆ ಮಾಡುವಾಗ ಹಿಂಜಾರಕ್ಕೆ ಹೋಗ್ಬೇಡ್ರಿ. ನನ್ನ ದೇವರ ಇಷ್ಟ ಒಬ್ಬೊಬ್ಬರನ್ನ ಸಾಕ್ಷಿಯಾಗಿ ಎಬ್ಬಿಸ್ಬೇಕು. ಒಬ್ಬೊಬ್ಬರ ಸಾಕ್ಷಿ ಸಾಧಾರಣವಾದದಲ್ಲ. ನಮ್ಮ ಸಾಕ್ಷಿ ಕೆಡಿಸ್ಕೊಳ್ಳೋಕ್ಕೆ ಭಾಳ ಸುಲಭ, ಸಾಕ್ಷಿನ ಕಾಪಾಡ್ಕೊಳ್ಳೋಕ್ಕೆ ಭಾಳ ಕಷ್ಟ. ಸಾಕ್ಷಿ ಕಳ್ಕೊಳ್ಳೋಕ್ಕೆ ನಿಮಿಷ ಸಾಕು, ಸಾಕ್ಷಿನ ಕಾಪಾಡ್ಕೊಳ್ಳೋಕ್ಕೆ ಎಷ್ಟು ವರ್ಷಗಳು ಹೋದರೂ ಸಾಕಾಗೋದಿಲ್ಲ. ಹಾಗಾದ್ರೆ ನಮ್ಮ ಜೀವ ಇರೋವರೆಗೂ ಕ್ರಿಸ್ತನಲ್ಲಿ ನಾವು ಸಾಕ್ಷಿಯಾಗಿರಬೇಕು ಅಂದರೆ ಪರಿಶುದ್ಧಾತ್ಮನ ಅವಶ್ಯಕತೆ ನಮಗೆ ಭಾಳ ಇದೆ. ನೋಡಿರಿ, ಎಂಥ ಒಂದು ಸೌಭಾಗ್ಯ. ದಾನಿಯೇಲ ಪ್ರಾರ್ಥನೆ ಮಾಡಿದ್ದಾನೆ, ದೇವರ ದೂತ ಬಂದು ಹೇಳ್ತಾನೆ, ನಿನ್ನನ್ನು ಬಲಪಡಿಸೋದಕ್ಕೆ ಪರಲೋಕದಿಂದ ನಾನು ಬಂದಿದ್ದೀನಿ. ನಿನ್ನ ವಿಜ್ಞಾಪನೆ ಆರಂಭದಲ್ಲೇ ದೇವರ ಹತ್ರ ಬಂದುಬಿಡ್ತಾನೆ. ನಾನು ಸುಮ್ಮನೆ ಬಂದಿಲ್ಲ, ಅದರ ರಿಕ್ವೆಸ್ಟ್ಗೆ ಜಯನ ತಗೊಂಡು ಬಂದಿದ್ದೀನಿ. ಅವನು ಹೇಳ್ತಾನೆ ನಿನ್ನನ್ನು ಬಲಪಡಿಸೋದಕ್ಕೆ. ಹಾಗಾದರೆ ಇವತ್ತು ವಿಜಯ್ ಶಿಲ್ಪ ಅವ್ರನ್ನ ಮಾತ್ರ ದೇವರು ಬಲಪಡಿಸ್ತಾ ಇಲ್ಲ, ಇನ್ಕ್ಲೂಡ್ ನಮ್ಮೆಲ್ಲರನ್ನ ದೇವರು ಬಲಪಡಿಸ್ತಾ ಇಲ್ಲ. ಜೀವವಾಕ್ಯನ ಯಾರು ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಳ್ತಾರೋ ಅವ್ರನ್ನ ದೇವರು ಬಲಪಡಿಸ್ತಾನಂತೆ. 24ರಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಿನ್ನ ವಿಜ್ಞಾಪನೆಯು ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು, ಅದನ್ನು ನಿನಗೆ ತಿಳಿಸಲು ನಿನ್ನ ಬಳಿಗೆ ಬಂದಿದ್ದೇನೆ. ನಿನ್ನ ದೇವರಿಗೆ ಅತಿ ಪ್ರಿಯನು. ಆಮೆನ್. ನಿಮ್ಗೊಂದು ಸೀಕ್ರೆಟ್ ಗೊತ್ತಾ? ಯೇಸುನ ಯಾರು ಪ್ರೀತಿಸ್ತಾರೋ ಅವರೆಲ್ಲ ದೇವ್ರು ಹೇಳ್ತಾನೆ, ನೀವೆಲ್ಲ ಅತಿ ಪ್ರಿಯರು. ಯೇಸುನ ಪ್ರೀತಿಸಿದವ್ರಿಗೆ, ವಿಗ್ರಹನ ಪ್ರೀತಿಸಿದವ್ರಿಗಲ್ಲ, ಯೇಸುನ ಪ್ರೀತಿಸಿದವ್ರಿಗೆ. ಯೇಸುವನ್ನು ಯಾರು ಮನಪೂರ್ತಿಯಾಗಿ ಪ್ರೀತಿ ಮಾಡ್ತಾ ಇದ್ರಲ್ಲ ಅವರಿಗೆ ದೇವರು ಹೇಳ್ತಾನೆ, ನನ್ನ ಮಗನ ಪರವಾಗಿ ನೀವು ಬಂದ ನಿಮಿತ್ತವಾಗಿ ನೀವು ನನಗೆ ಅತಿ ಪ್ರಿಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾನಿಯೇಲ ದಿನಕ್ಕೆ 3 ಸಲ ಪ್ರೇಯರ್ ಮಾಡ್ತಾಯಿದ್ದ. ನಾವೆಷ್ಟು ಸಲ ಪ್ರೇಯರ್ ಮಾಡ್ತಾ ಇದ್ದೀವಿ? ಅವನ ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಾಗಲೂ ಅವನ ನಂಬಿಕೆ ಅಚಲವಾಗಿತ್ತು. ಬೆಂಕಿಯಲ್ಲಿ ನಡೆಯುವಾಗಲೂ ಅವರ ನಂಬಿಕೆ ಅಚಲವಾಗಿತ್ತು. ಅನೇಕ ಹೋರಾಟಗಳ ಮಧ್ಯದಲ್ಲಿ ಸಾಗುವಾಗಲೂ ಅವರ ನಂಬಿಕೆ ಅಚಲವಾಗಿತ್ತು. ಪ್ರಿಯ ಸಹೋದರಿಯ ಕಡೆದಾಗಿ ಇಬ್ರಿಯ 11:5 ಮತ್ತು 6ನೇ ವಚನ ಓದುವಾಗ ಅಲ್ಲಿ ಆನೋಕ್ ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟನು. ಕಾರಣ ನಂಬಿಕೆಯಿಂದಲೇ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದ ಸಾಕ್ಷಿ ಅವನ ಲೈಫಲ್ಲಿ ಉಂಟಂತ. 300 years 300 ವರ್ಷಗಳ ಕಾಲ ಒಂದು ದಿನಾನು ಬ್ರೇಕಪ್ ಮಾಡಿಕೊಳ್ಳದೆ ದೇವ್ರ ಜೊತೆ ನಿಕಟವಾದ ಸಂಪರ್ಕ ಇತ್ತಂತ. ನಾವು ಹಂಗಿರ್ತೀವ?
ಮದುವೆಯಾಗಿ 3 ದಿನಕ್ಕೆ 3 ಸಲ ಬ್ರೇಕಪ್ ಆಗಿರ್ತದೆ. ಅನೋಕ್ ದೇವ್ರಿಗೆ 1 ದಿನ ಅಲ್ಲ 2 ದಿನ ಅಲ್ರಿ, 300 ಇಯರ್ಸ್ ಅಂದರೆ ಸಾಧಾರಣವಾದ ವಿಷಯ ಅಲ್ಲ. 300 ವರ್ಷ ದೇವರ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದ. ಅದು ನಡೆದ ಅಂತ ವಾಕ್ಯ ಹೇಳ್ತದೆ. ಅವನ ಸಾಕ್ಷಿ ಬಿದ್ದು ಹೋಗೋದಾಗಿ ಅವನು ನೋಡ್ಕೊಂಡಿದ್ದ. ಎಂಥ ಭಾಗ್ಯ ಅಂದರೆ ಅವನಿಗೆ ಮರಣ ಬಂದಿಲ್ಲ, ಅವನು ರ್ಯಾಪ್ಚರ್ ಆಗಿದ್ದ. ಇವತ್ತಿಗೂ ಅದೇ ದೇವರು ಹೇಳ್ತಾನೆ, ನಿಮಗೆ ಜೀವ ಹೋಗೋದಿಲ್ಲ, ನಿಮ್ಮ ಜೀವ ಉಳಿಯುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದಿಕಾಂಡ 5ನೇ ಅಧ್ಯಾಯ 21ರಿಂದ 24ವರೆಗೂ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಿದೆ, 300 ವರ್ಷ ಬದುಕಿದ್ದ, 365 ವರ್ಷ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದ. ಅಂದರೆ 65 ವರ್ಷ ಇಲ್ಲ, 300 ಇಯರ್ಸ್. ಅವನ ಆಯುಷ್ಕಾಲ 365. ಆದರೆ ದೇವ್ರ ಜೊತೆಗಿದ್ದಿದ್ದು 300 ವರ್ಷಗಳ ಕಾಲ. ಪ್ರಿಯ ಸಹೋದರಿ, ಯೋಬ 5:11 ಯೋಬ ತಾಳ್ಮೆ ಉಳ್ಳವನಾಗಿದ್ದಂತೆ. ಯೋಬ ಎಲ್ಲ ಸಂದರ್ಭದಲ್ಲಿ ಅವನ ನಂಬಿಕೆ ಕಳ್ಕೊಂಡಿಲ್ಲ. ಭೂಮಿಯಲ್ಲಿ ದೇವರಿಗೆ ಎಂಥ ಶೋಧನೆ ಬಂದಾಗಲೂ ಅವನ ಸಾಕ್ಷಿಯಾಗಿದ್ದಂತೆ. ಪ್ರಿಯ ಸಹೋದರಿಯೇ, ನೋಡಿ ದೇವರ ವಾಕ್ಯ ಹೇಳ್ತದೆ, ಇಬ್ರಿ 11:4 ಓದುವಾಗ, ಏಬೆಲ್ ಸತ್ತೋಗಿದ್ದಾನೆ, ಆದರೂ ಅವನು ಮಾತಾಡ್ತಾನೆ. ಪ್ರಿಯ ಸಹೋದರಿಯೇ, ಏಬೆಲ್ ಸತ್ರು ಅವನ ರಕ್ತ ದೇವ್ರನ್ನ ಕರೆಯುತ್ತೆ. ಹಾಗಾದರೆ ಇವತ್ತು ಯೇಸುವಿನ ರಕ್ತ ನಮಗೋಸ್ಕರ ದೇವರ ಬಳಿ ಮೊರೆ ಇಡ್ತಾ ಇದೆ. ಯಾಕೆಂದರೆ ಯೇಸು ಲೋಕದಲ್ಲಿ ಸಾಕ್ಷಿಯಾಗಿ ನಮಗೆ ಮಾದರಿಯಾಗಿದ್ದಾನೆ. ಅವನ ಹಿಂಬಾಲಿಸುವಂಥ ನೀನು ಸಾಕ್ಷಿಯಾಗಿರಬೇಕನ್ನೋದು ದೇವರ ಚಿತ್ತ. ದೆವ್ವ ನಿನ್ನ ಸಾಕ್ಷಿ ಹಾಳು ಮಾಡಬೇಕಂತ ಅವನು ಬಯಸ್ತಾನೆ. ದೇವ್ರು ನಿನ್ನನ್ನು ಸಾಕ್ಷಿಯಾಗಿ ಉಳಿಸ್ಬೇಕಂತ ಅವನು ಬಯಸ್ತಾನೆ. ಯಾವುದು ಬೇಕು ನಾವು ಆಯ್ಕೆ ಮಾಡ್ಕೊಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಏಬೆಲ್ ಮನಪೂರ್ತಿಯಾಗಿ ದೇವರಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ದೇವರ ಹೃದಯಕ್ಕೆ ಅವನಿಷ್ಟವಾಗ್ತಾನೆ. ಅವನು ನೀತಿವಂತನಾಗಿ ಕಾಣಲ್ಪಟ್ಟ, ಸಾಕ್ಷಿಯುಳ್ಳವನಾಗಿ ಕಾಣಲ್ಪಟ್ಟ, ನಂಬಿಗಸ್ತನಾಗಿ ಕಾಣಲ್ಪಟ್ಟ, ಭಯಭಕ್ತಿಯುಳ್ಳವನಾಗಿ ಕಾಣಲ್ಪಟ್ಟ ಅದೇ ದೇವರು ಇವತ್ತು ನಮ್ಮನ್ನು ಎದುರು ನೋಡ್ತಾ ಇದ್ದಾನೆ. ನಮ್ಮ ಆತ್ಮ, ಪ್ರಾಣ, ಶರೀರ ದೇವರಿಗೆ ಎಷ್ಟು ಸಮರ್ಪಣೆ ಆಗಿದೆ ಅಂತ. ಅದಕ್ಕೆ ದೇವರು ಅಪೊಸ್ತಲ 16:2 ಪೌಲ್ ಬರೀತಾನೆ, ಪೌಲನ ಮಗನಾದ ತಿಮೋತಿಯನು ಒಳ್ಳೆಯ ಸಾಕ್ಷಿನ ಉಳಿಸಿಕೊಂಡಂತೆ. ಕೊರ್ನೇಲ್ ಅವನು ಸಾಕ್ಷ್ಯ ಜೀವಿತವನ್ನು ಉಳಿಸಿಕೊಂಡವನಾದ ಅಂತ ಸತ್ಯವೇದ ಹೇಳ್ತದೆ. ದೇವರ ವಾಕ್ಯ ಹೇಳ್ತದೆ 16:13 ರೋಮ ಕರ್ತನಲ್ಲಿ ಅವನು ಆರಿಸಲ್ಪಟ್ಟವನು ಅಂತ. ಎಫೆಸ 6:21 ನಾವು ನೋಡ್ತೇವೆ, ತುಕಿಕನು ನಂಬಿಗಸ್ತನಾದ ದೇವರ ಸೇವಕ ಅಂತ ಬರೆಯಲ್ಪಟ್ಟಿದೆ. ಅನೇಕ ಭಕ್ತರನ್ನು ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡುವಾಗ ಅವರು ಸಾಕ್ಷಿಗಳನ್ನು ಕಾಪಾಡಿಕೊಂಡಿದ್ದಾರೆ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಮೂಲಕವಾಗಿ ಆರಿಸಲ್ಪಟ್ಟಂಥ ನಾವು ಸಾಕ್ಷಿಯಾಗಿರಬೇಕು ಅಂತಾನೆ ಅವತ್ತಿನ ದೇವರು ಇವತ್ತು ಎದುರು ನೋಡ್ತಾ ಇದ್ದಾನೆ. ದೇವರು ಬದಲಾವಣೆ ಆಗಿಲ್ಲ. ಅವತ್ತಿನ ದೇವರ ಇವತ್ತು ಅಬ್ರಾಮ್, ಇಸಾಕ್, ಯಾಕೋಬನನ್ನು ನಡೆಸಲ್ಪಟ್ಟಂಥ ದೇವರೇ ಇವತ್ತು ನಮ್ಮನ್ನು ನಡೆಸ್ತಾ ಇದ್ದಾನೆ. ನೀನು ಇವತ್ತು ನಂಬೋದಾದರೆ ನಿನ್ನ ಮನೆಯನ್ನು, ನಿನ್ನನ್ನು ದೇವರು ಸಾಕ್ಷಿಯಾಗಿ ಎಬ್ಬಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಇಬ್ರಿಯ 3:2 ಮೋಶೆ ದೇವರ ಮನೆಯಲ್ಲಿ ನಂಬಿಗಸ್ತನಾಗಿದ್ದನು. ಯೇಸು ತನ್ನನ್ನು ನೇಮಿಸಿದ ಆತನಿಗೆ ಅವನು ನಂಬಿಗಸ್ತನಾಗಿದ್ದಾನೆ. ಇವತ್ತು ನಾವೆಲ್ಲ ಯೇಸುವಿನ ನಾಮದ ರಕ್ಷಣೆ ಹೊಂದಿರುವುದಾದರೆ ನಮ್ಮ ಜೀವಿತವನ್ನು ನಾವು ಕಾಪಾಡಿಕೊಳ್ಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಕಡೆಯದಾಗಿ ಅಪೊಸ್ತಲ 6:8 ನೋಡುವಾಗ, ಸ್ಟೇಫನು ನಂಬಿಕೆಯಿಂದಲೂ ಆತ್ಮನ ಶಕ್ತಿಯಿಂದಲೂ ತುಂಬಿದವನಾಗಿದ್ದನು. ಏನು ಅನುಭವಿಸಲ್ಲ. ಅದು ದೇವ್ರು ನಮ್ಮನ್ನ ಅದಕ್ಕೆ ಕರೆದಿಲ್ಲ. ನಿಮ್ಮ ದುಡಿಮೆನ ಇನ್ಕ್ರೀಸ್ ಮಾಡೋಕ್ಕೆ ಯಾಕೆ ಗೊತ್ತಾ? ಬ್ಯಾಂಕಲ್ಲಿ ಸ್ಟಾಕ್ ಮಾಡೋಕ್ಕಲ್ಲ, ಅನೇಕ ಆತ್ಮಗಳನ್ನ ಕರ್ತನಲ್ಲಿ ತಂದು ನಿಲ್ಲಿಸೋಕ್ಕೆ. ಹಂಗನ್ಬಿಟ್ಟು ಹೋಗಿ ಆಟೋ ಚಾರ್ಜ್ ಕೊಡೋಕ್ಕಲ್ಲ,
ಬಸ್ ಚಾರ್ಜ್ ಕೊಡೋಕ್ಕಲ್ಲ, ಸಭೆಗಳನ್ನ ಕಟ್ಟಿ ಆಲಯಗಳನ್ನ ಮಾಡಿ ಜನಗಳನ್ನ ಕೂಡಿಸಿ ಅವರಿಗೆ ಭದ್ರತೆ ಮಾಡಿ ಅವರ ಆತ್ಮಪರವಶರ ಕರ್ತನನ್ನು ಆರಾಧನೆ ಮಾಡೋದಕ್ಕೆ ಜಾಗ ಮಾಡಬೇಕಂತೆ. ಆ ಮಾಡೋದಕ್ಕೆ ಯಾರಿಗೆಲ್ಲ ಕೃಪೆ ಇದೆಯೋ ದೇವ್ರ ರಾಜ್ಯದಲ್ಲಿ ದೇವರು ಅದಕ್ಕೆ ದುಡಿಬೇಕಂತೆ. ಒಂದು ವೇಳೆ ನಾನು ಸತ್ತಾಗ ದೇವ್ರು ಕೇಳ್ತಾನೆ, ನೀನೇನಯ್ಯ ಮಾಡಿದೆ? ಸ್ವಾಮಿ, ನಾನು 100 ಜನಕ್ಕೆ ವಾಕ್ಯ ಕೊಟ್ಟಿದ್ದೀನಿ. ಸರಿ, ಆ ವಾಕ್ಯಗಳನ್ನ ಎಲ್ಲಿ ನಡೆಸ್ತಾ ಇದೆಯಾ? ಗಾರ್ಡನ್ ಏರಿಯಲ್ಲಿ ಒಂದು ಕಡೆ ನಡೆಸ್ತಾ ಇದ್ದೀನಿ ದೇವರೇ, ಬೊಮ್ಮನ ಕಟ್ಟೆಯಲ್ಲಿ ಒಂದು ಕಡೆ ನಡೆಸ್ತಾ ಇದ್ದೀನಿ ದೇವರೇ, ಗಾಡಿಗೊಪ್ಪದಲ್ಲಿ ಒಂದು ಕಡೆ ನಡೆಸ್ತಾ ಇದ್ದೀನಿ, ಭದ್ರಾವತಿಲಿ ಒಂದು ಕಡೆ ನಡೆಸ್ತಾ ಇದ್ದೀನಿ. ನಾನು ಸತ್ತೋಗ್ಬಿಡ್ತೀನಿ, ಅದೆಲ್ಲ ಬಾಡಿಗೆ ಮನೆ ಆದರೆ ಓನರ್ ಓಡಿಸ್ಬಿಡ್ತಾನೆ. ಅದು ದೇವರು ಹೇಳ್ತಾನೆ, ಆ ಟೈಮಲ್ಲಿ ನನ್ನ ಜನಗಳಿಗೆ ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ನನ್ನ ಹತ್ರ ಕೇಳಿ ನೀನು ಮಾಡಿ ಅವರು ಕರ್ತನನ್ನು ಘನಪಡಿಸುವಂತೆ ನೀನು ಮಾಡೋಕ್ಕೆ ಅಂತಲೇ ನೀನು ಕೇಳಿದರೆ ನಾನು ಡೋರ್ಸನ್ನು ಓಪನ್ ಮಾಡ್ತಾಯಿದ್ದೆ. ಅಪೋಸ್ತಲ ಕಾಲದಲ್ಲಿ ಅದೇ ಆಗಿದ್ದು. ಪೇತ್ರ ಒಂದು ಕರೆ ಕೊಟ್ಟಿದ್ದ ತಕ್ಷಣ ಒಡವೆಗಳನ್ನೆಲ್ಲ ಜನ, ಆಸ್ತಿ ಪತ್ರಗಳನ್ನ ಜನ, ಮನೆಗಳನ್ನ ಜನ ಎತ್ಕೊಂಬಂದು ಹಂಗೆ ಕಾಲು ಕೆಳಗೆ ಹಾಕಿದ್ರಂತೆ. ಬೀದರ್ನಲ್ಲಿ ಒಂದು ಸೇವಕರು ಹೇಳ್ತಾಯಿದ್ರು, ಆ ಸೇವಕನ್ನ ಸುಳ್ಳಾದ ಆಪಾದನೆ ಮಾಡಿ ಸ್ಟೇಜ್ ಮೇಲಿಂದ ಇಳಿಸಿಬಿಟ್ರು. ಅವನು ಕಣ್ಣೀರು ಹಾಕಿ ಅವನು ಹೇಳಿದಂತೆ, ಸ್ಟೇಫನು ಸತ್ಯ ಹೇಳುವಾಗ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ. ಅವನು ತನ್ನ ಜೀವ ಹಂಗೆ ಕೊಡ್ತಾನೆ. ಕಲ್ಲು ತಗೊಂಡು ಹೊಡಿತಾರೆ ಎಲ್ಲ. ಅವನು ಕಲ್ಲು ತಗೊಂಡು ಹೊಡಿಯುವಾಗ ಆ ಕಲ್ಲೇಟು ಅವನಿಗೆ ಬೀಳಲಿಲ್ಲ. ಅವನು ತನ್ನ ಜೀವನ ಕೊಟ್ಟುಬಿಟ್ಟ. ಸತ್ಯವೇದ ಹೇಳ್ತದೆ, ಅವನು ಸತ್ತವನ ಆತ್ಮ ಹೋಗುವಂಥ ಸಂದರ್ಭದಲ್ಲಿ ಸ್ವತಃ ಯೇಸು ಅವನಿಗೆ ವೆಲ್ಕಮ್ ಮಾಡಿದ್ರಂತೆ. ಆ ಸೇವಕರು ಆ ಮಾತು ಹೇಳಿದ್ರಂತೆ, ಸ್ಟೇಫನು ಸತ್ಯ ಹೇಳಿದಾಗ ಜನಗಳು ಅಕ್ಸೆಪ್ಟ್ ಮಾಡದೆ ಪಾಪವನ್ನು, ದೋಷವನ್ನು, ಶಾಪವನ್ನು ಹೊಂದ್ಕೊಂಡ್ರಲ್ಲ, ಆ ರೀತಿಯಾಗಿ ನೀವು ಕಾರಣಕರ್ತರಾಗ್ಬಿಡ್ತೀರ ದೇವರಿಗೆ ಅಂತ. ಆ ಮಾತು ಹೇಳ್ತಾ ಇದ್ದಂಗೆ ಒಂದು ಚಿಕ್ಕ ಹುಡುಗ ಎದ್ದು ನಿಂತ್ಕೊಂಡು ಕೈ ಎತ್ತಿದ್ನಂತೆ, ಪಾಸ್ಟರ್ ನಾನು ನಿಮ್ಮ ಹತ್ರ ಮಾತಾಡಬೇಕು. ಏನಂತ ಕೇಳುವಾಗ ಅವನು ಹೇಳಿದ್ನಂತೆ, ನನಗೆ ಅಂತ ಬಂದಿದ್ದು 1 ಎಕರೆ ಜಮೀನು ಇವಾಗಲೇ ನಿಮಗೆ ನಾನು ಕೊಟ್ಟುಬಿಡ್ತೀನಿ. ನನಗೆ ಅಂತ ಬಂದಿದ್ದು 1 ಎಕರೆ ಜಮೀನು ಈಗಲೇ ದೇವರ ಆಲಯಕ್ಕೆ ನಾನು ಕೊಟ್ಟುಬಿಡ್ತೀನಿ. ಹಲ್ಲೆಲೂಯಾ. ಆವಾಗ ಆ 1 ಎಕರೆ ಎಷ್ಟು ಬೆಲೆ ಬಾಳುತ್ತೋ ಗೊತ್ತಿಲ್ಲ. ಅವನು ಹಿಂದೆ ಮುಂದೆ ನೋಡದೆ ದೇವರ ಜನರಿಗೋಸ್ಕರ, ಆಲಯಕ್ಕೋಸ್ಕರ ಅವನು ಬಿಟ್ಕೊಟ್ನಲ್ಲ, ಪರಲೋಕದಲ್ಲಿ ಬಹುಮಾನ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಇವತ್ತು ಎಷ್ಟೋ ಮನೇಲಿ 100 ಎಕರೆ ಜಮೀನು ಐತೆ, 1/4 ಎಕರೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, 1000 ಗಟ್ಟಲೆ ಏನೇನೋ ಇದೆ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಬೈಬಲ್ ಹೇಳ್ತದೆ, ಅಂಥವ್ರಿಗೆಲ್ಲ ನನ್ನ ಸಾಕ್ಷಿಗಳು ಅಂತ ದೇವ್ರು ಕರೆಯಲ್ಲ. ಅಮ್ಮ, ನೀನು 3 ಹೊತ್ತು ಪ್ರಾರ್ಥನೆ ಮಾಡಿ ಮನೇಲಿ ಸೈಲೆಂಟಾಗಿದ್ದರೆ ನನ್ನ ಸಾಕ್ಷಿ ಅಂತ ಕರೆಯಲ್ಲಮ್ಮ. ಹಗಲು ರಾತ್ರಿ ಕರ್ತನಿಗಾಗಿ ಹೊಲದಲ್ಲಿ ಬೀಜ ಬಿತ್ತಿ ಗೊಬ್ಬರ ನೀರು ಹಾಕದಂಗೆ ನೋಡ್ಕೊಂಡಂಗೆ ಸಭೆಗಳನ್ನ, ಆತ್ಮಗಳನ್ನ, ದೇವರ ರಾಜ್ಯನ ಕಟ್ಟತಕ್ಕ ವ್ಯಕ್ತಿಯನ್ನು ನೋಡಿ ಮಾತ್ರ ದೇವರು ಹೇಳ್ತಾನೆ ನನ್ನ ಸಾಕ್ಷಿ ಅಂತ. ನೀನು ಬಂದು ಮೈಕ್ ಹಿಡ್ಕೊಂಡು 2 ಹಾಡು ಹೇಳಿ ಮನೆಗೆ ಹೋಗಿ ಕೂತಿದ ತಕ್ಷಣ ನನ್ನ ಸಾಕ್ಷಿ ಅಂತ ದೇವರು ಕರೆದಿದ್ದು ಉದಾಹರಣೆನೇ ಇಲ್ಲ. ದೇವರ ಹತ್ರ ಬಂದವನು ಕೆಳಮಟ್ಟಕ್ಕೆ ಹೋದಾಗ ಅವನ ದೇವ್ರ ಮೇಲಕ್ಕೆ ಕೊಂಡು ತರ್ತಾನಂತೆ. ಅದಕ್ಕೆ ಭಕ್ತನಾದ ಪೌಲ ಹೇಳ್ತಾನೆ, ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಡ್ರಿ, ಆಗಲ ಆತ ನಿಮ್ಮನ್ನು ಮೇಲಕ್ಕೆ ಕೊಂಡು ತರ್ತಾನೆ. ಹಲ್ಲೆಲೂಯಾ. ನಾವು ಮೇಲೆ ಬರ್ಬೋದು, ಆದರೆ ಮೇಲೆ ಹೋಗಬೇಕು ಅಂದರೆ ಮೇಲಿರೋ ಒಂದು ಪರ್ಮಿಷನ್ ಬೇಕೇ ಬೇಕು. ಆದ ಕಾರಣ ಈ ಒಂದು ಮಧ್ಯಾಹ್ನ ನನಗೆ ಗೊತ್ತಿಲ್ಲ ಯಾಕೆ ಅಂತ ಭಕ್ತನಾದ ಪೌಲ ಹೇಳ್ತಾನೆ, ಯೇಸು ನಮಗೆ ಸಾಕ್ಷಿಯುಳ್ಳ ಮಾದರಿಯಾಗಿದ್ದಾನೆ. ಇವತ್ತು ಯೇಸು ಅಂತ ಸರ್ವಶಕ್ತನಾದ ದೇವರು ಪರಲೋಕದ ಮಹಿಮೆಯನ್ನು ತ್ಯಾಗ ಮಾಡಿ ಭೂಲೋಕದ ಜನಗಳನ್ನು ರಕ್ಷಣೆಗೆ ಕೊಂಡು ತರುವುದಕ್ಕೋಸ್ಕರ ತನ್ನನ್ನು ಸಮರ್ಪಣೆ ಮಾಡಿದಾಗೆ ಇವತ್ತು ಸಮರ್ಪಣೆ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವ. ಬ್ರದರ್, 1 ಅವರ್ ಬರ್ತೀರಾ, ನನ್ನ ಕೈಯಲ್ಲಿ ಆಗಲ್ಲ ಅಂತೀವಿ. 2 ಅವರ್ ಬರ್ತೀರಾ, ನನ್ನ ಕೈಯಲ್ಲಿ ಬರೋಕ್ಕಾಗಲ್ಲ ಅಂತ ಓಪನ್ನಾಗಿ ಹೇಳ್ತೀವಿ. ಆವಾಗ ನನಗೆ ಅಂತಲ್ಲ, ದೇವ್ರ ರಾಜ್ಯದಲ್ಲಿ ನಾವು ಹಂಗೆ ಹೇಳುವಾಗ ಎಲ್ಲೋ ಒಂದು ಕಡೆ ನಾವು ಯಾಮಾರ್ತಾ ಇದ್ದೀವಿ ಅಂತ ನಮ್ಗನ್ಸುತ್ತೆ.
ಹೋಗುತ್ತೆ. ಅದು ದೇವ್ರು ನಮ್ಮನ್ನು ಯಾಕೆ ಆಶೀರ್ವಾದ ಮಾಡ್ತಾನೆ ಅಂದರೆ ದೇವ್ರ ಹತ್ರ ಅಧಿಕವಾಗಿ ನಾವು ಬರಲಿ ಅಂತ. ಆದರೆ ನಾವು ಇವತ್ತಿನ ದಿನಗಳಲ್ಲಿ ಆಶೀರ್ವಾದ ಬಂದಷ್ಟು ದೇವರಿಂದ ಹಿಂದೆ ಹೋಗ್ತಾ ಇದ್ದೀವಿ. ಆದರೆ ದೇವ್ರಿಗೆ ಅದಿಷ್ಟ ಇಲ್ಲ ರೀ. ನೀನು ಎಷ್ಟೇ ಮೇಲೋಗು, ದೇವ್ರ ಹತ್ರ ಬಾ, ದೇವ್ರು ನಿನ್ನ ಕೈ ಬಿಡೋದೇ ಇಲ್ಲ. ಈ ಮನೆಗೆ ದೇವರು ಅನೇಕ ವಾಗ್ದಾನ ಮಾಡಿಬಿಟ್ಟ. 2026ರಲ್ಲಿ ಅದನ್ನು ಪಡ್ಕೊಳ್ಳೋದು ಬಿಡೋದು ಯಾರ ಕೈಲೈತೆ ಅಂದರೆ ಈ ಮನೆಯವ್ರ ಕೈಯಲ್ಲಿ ದೇವ್ರು ಇಟ್ಟಿದ್ದಾನೆ. ನೀನು ನಂಬಿದ್ರೆ ಇವತ್ತೇ ಆ ಮಹಿಮೆನ ನಾನು ಕಾಣಿಸ್ತೇನೆ ಅಂತ ದೇವರು ಹೇಳಿದ್ದಾನೆ. ಪ್ರೀತಿಯ ದೇವಜನರೇ, ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕಳೆದ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ಹತ್ರ ಬರುವಾಗ ತುಂಬ ಚಿಂತೆ ಆಗೋಗ್ಬಿಟ್ಟಿತ್ತು. ದೇವರೇ, ಒಂದು 800 ಜನಕ್ಕೆ ನಾವು ಊಟ ಹಾಕಬೇಕಪ್ಪ, ಕಾರ್ಯಕ್ರಮ ಚೆನ್ನಾಗಿ ನಡಿಬೇಕು ದೇವರೇ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ನಾವು ಕಾಯ್ತಾ 23ನೇ ತಾರೀಕಾದರೂ ನನ್ನ ಹತ್ರ ಇದ್ದಿದ್ದ ಅಮೌಂಟು 60,000 ಮಾತ್ರ. 60ರಿಂದ ಒಂದು 70,000 ಇತ್ತು. ಆದರೆ ನನಗೆ ಬೇಕಾಗಿದ್ದು 1.5 ಲಕ್ಷ ಬೇಕಾಗಿತ್ತು. ಆಗ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ನೀವು ನಂಬ್ತಿರೋ ಇಲ್ಲೋ, ಒಂದೇ ರಾತ್ರಿಯಲ್ಲಿ ದೇವರು ಫುಲ್ ಚೇಂಜ್ ಮಾಡಿಬಿಟ್ಟ. 1,70,000 ಆ ಕೂಟಕ್ಕೆ ದೇವ್ರು ಖರ್ಚು ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟ. ಹಾಗಾದರೆ ಕೊಟ್ಟವನಿಗೆ ಹೊಗಳೋದು, ಕೊಡದೇ ಇದ್ದವನಿಗೆ ಬೈಯೋದಲ್ರಿ. ದೇವ್ರು ಯಾರನ್ನ ಆ ಕೂಟದಲ್ಲಿ ಯಾರ ಥ್ರೂ ಎಬ್ಬಿಸಬೇಕೋ, ಯಾರ ಥ್ರೂ ಕೂಟ ನಡೆಸಬೇಕೋ ಅದವನಿಗೆ ಚೆನ್ನಾಗಿ ಗೊತ್ತಿದೆ. ನಾವು ಮಾಡಬೇಕಾಗಿರೋದು ಏನಂದರೆ ಸೋತು ಹೋಗದೆ ಪ್ರಾರ್ಥನೆ ಮಾಡುವಾಗ ನನ್ನ ದೇವ್ರ ಜಯವನ್ನು ಕೊಡ್ತಾನೆ. ಇರೋರು ಯಾರೂ ಕೊಡೋದಿಲ್ಲ, ಇಲ್ಲದೇ ಇರೋರ ಕೈಯಲ್ಲಿ ದೇವ್ರು ಎಬ್ಬಿಸ್ತಾನೆ. ಇರೋರು ಯಾರು ಬಿಚ್ಚೋದೇ ಇಲ್ಲ ದುಡ್ಡನ್ನ, ಇಲ್ಲದೇ ಇರೋರ ಕೈಯಲ್ಲಿ ದೇವ್ರು ಕೊಡು ಅಂತಾನೆ. ಅವರು ಒಳ್ಳೊಳ್ಳೆ ಬಟ್ಟೆ ತೊಗೊಳ್ತಾರೆ, 20,000 ಕೊಟ್ಟು ಶೂಟ್ ತೊಗೊಳ್ತಾರೆ, 25,000 ಕೊಟ್ಟು ರೇಷ್ಮೆ ಸೀರೆ ತೊಗೊಳ್ತಾರೆ. ದೇವರಿಗೆ 2,000 ಕೊಡೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ಮದುವೆ ಆಗುವಾಗ ಮೇಕಪ್ಗೆ 10-15,000 ಖರ್ಚು ಮಾಡ್ತಾರೆ. ಪಾಸ್ಟು ಕೊಡುವಾಗ ಎಷ್ಟು ಕೊಡಲಿ, 500 ಕೊಡಲ ಅಂತ ಕೇಳ್ತಾರೆ. ಆವಾಗ ದೇವ್ರು ನೋಡ್ತಾನೆ, ನೀನು ಯಾರಿಗೆ ಮೊದಲು ಪ್ರಾಮುಖ್ಯತೆ ಕೊಟ್ಟೆಮ್ಮ. ಅವಾಗ ನಾವು ಅದನ್ನು ವಿಶ್ವಾಸಿಗಳು ಅನಲೈಸ್ ಮಾಡಬೇಕು, ಯೋಚನೆ ಮಾಡಬೇಕು. ನಾನು ಮಾಡ್ತಾ ಇರೋದು ಸರಿನಾ? ಅದು ನಿಮಗೆ ಅಂತಲ್ಲ, ನಾನು ಮಾಡಿದ್ರೂ ದೇವ್ರು ಕೇಳ್ತಾನೆ, ನಾನು ಮಾಡೋದು ಸರಿನಾ ಅಂತ. ಅದಕ್ಕೆ ದೇವರು ವಾಕ್ಯದಲ್ಲಿ ಪೌಲು ಹೇಳ್ತಾನೆ, ಸ್ವಲ್ಪ ಭೋಗಗಳಿಗೋಸ್ಕರ ನಿಮ್ಮ ಜೀವಿತನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಪರ್ಮನೆಂಟ್ ಆಗಿರೋ ಪರಲೋಕಕ್ಕೋಸ್ಕರ ನಿಮ್ಮನ್ನು ನೀವು ಉಳಿಸ್ಕೊಳ್ರಿ. ಪರಲೋಕ ರಾಜ್ಯಕ್ಕಾಗಿ ಬಿತ್ತನೆ ಮಾಡಿರಿ, ಪರಲೋಕ ರಾಜ್ಯಕ್ಕಾಗಿ ನಿಂತ್ಕೊಳ್ರಿ, ಪರಲೋಕ ರಾಜ್ಯದ ಸಾಕ್ಷಿಗಳಾಗಿ ನಿಂತ್ಕೊಳ್ರಿ. ಅವಕಾಶ ಸಿಕ್ಕಿದಾಗ ಪ್ರಾರ್ಥನೆ ಮಾಡೋದನ್ನ ಮಾತ್ರ ಬಿಡಲೇಬೇಡ್ರಿ. ಒಬ್ಬರಿಗೆ ಸಹಾಯ ಮಾಡಬೇಕಾ ಮಾಡಿರಿ, ಒಬ್ಬರಿಗೆ ಪ್ರೀತಿ ಮಾಡಬೇಕಾ ಮಾಡಿರಿ. ನೀವೇನು ಮಾಡಿದ್ರೂ ಕರ್ತನ ನಾಮ ಘನ ಹೊಂದುವುದಕ್ಕಾಗಿ ಮಾಡಿರಿ ಅಂತ ದೇವರ ವಾಕ್ಯ ಹೇಳ್ತದೆ. ಹಾಗಾದರೆ ಪ್ರಿಯ ದೇವಜನರೇ, ದೇವ್ರ ಚಿತ್ತ ನಾವೆಲ್ಲರೂ ಸಾಕ್ಷಿಗಳಾಗಿರಬೇಕು ಅಂತ. ಅದಕ್ಕೆ ನಾನು ಎಲ್ಲರಿಗೂ ಒಂದೇ ಮಾತು ಹೇಳ್ತೀನಿ, ಅಮ್ಮ ನೀನು ವಿಶ್ವಾಸಿ ಆಗಿರಬೇಡಮ್ಮ, ನೀನು ಯೇಸುವಿನ ಶಿಷ್ಯನಾಗು. ನೀನು ಶಿಷ್ಯನಾಗೋದಕ್ಕೆ ದೇವರು ಕರೆದಿರೋದು. ಶಿಷ್ಯರಾಗ್ರಿ, ನಿಮಗೆ ದೇವರು ಸುಮ್ಮನೆ ಬಿಡೋದಿಲ್ಲ, ಅಭಿಷೇಕಿಸ್ತಾನೆ, ಫಲಗಳನ್ನ ಎಬ್ಬಿಸ್ತಾನೆ, ಅನುಕೂಲ ಕೊಡ್ತಾನೆ, ಅವಶ್ಯಕತೆಗಳನ್ನ ಪೂರೈಸ್ತಾನೆ. ನಿಮ್ಮನ್ನು ದೇವರು VIP ಟ್ರೀಟ್ಮೆಂಟ್ಗಿಂತ ಉತ್ತಮವಾಗಿ ನಡೆಸೋದಕ್ಕೆ ಇಷ್ಟಪಡ್ತಾನೆ. ಯಾವ ರೀತಿ ದೂತನನ್ನು ಕಳಿಸಿ ಬಲಪಡಿಸಿದ್ನೋ, ಈ ಹೊಸ ವರ್ಷದಲ್ಲಿ ಪ್ರಾರ್ಥನೆಗಾಗಿ ಕೂಡಿ ಬಂದಿರತಕ್ಕ ಪ್ರತಿಯೊಬ್ಬರಿಗೂ ತನ್ನ ತನಗೇ ಆದ ದೂತರನ್ನ ದೇವರಿಟ್ಟಿದ್ದ. ಅವರ ಮೂಲಕವಾಗಿ ದೇವರು ದೊಡ್ಡ ಬಲವನ್ನು ಕೊಡ್ತಾರೆ. ಭಯಪಡಬೇಡ್ರಿ. ಎಲ್ಲ ಕೈ ಬಿಟ್ಬಿಟ್ರು ಅಂತ ಭಯಪಡಬೇಡ್ರಿ. ಎಲ್ಲ ಹೊರಟೋಯ್ತು ಅಂತ ಭಯಪಡಬೇಡ್ರಿ. ಯಾನೇ ಹೋಗಿರ್ಬೋದು, ನನ್ನ ಯೇಸು ಹೋಗಿಲ್ಲ. ನನ್ನ ಯೇಸು ಇವತ್ತಿಗೂ ನಮ್ಮ ಜೊತೆಲೇ ಇದ್ದಾನೆ. ಹಣ ಇದ್ದಾಗ ಜನ ಇರ್ತಾರೆ, ಹಣ ಇಲ್ಲದಿದ್ದಾಗ ಜನ ಇರೋದಿಲ್ಲ. ಆದರೆ ಯೇಸು ಹಣ ಇದ್ದಾಗಲೂ ಇರ್ತಾನೆ, ಹಣ ಇಲ್ಲದೇ ಇದ್ದಾಗಲೂ ಇರ್ತಾನೆ. ವ್ಯಾಧಿ ಬಂದಾಗ ಜನ ಬಿಟ್ಟು ಹೋಗ್ಬಿಡ್ತಾರೆ, ವ್ಯಾಧಿ ಬಂದರೆ ಜನ ಬಿಟ್ಟು ಹೋಗ್ಬೋದು, ಆದರೆ ನಾನು ಯೇಸು ಬಿಟ್ಟು ಹೋಗೋದಿಲ್ಲ. ವ್ಯಾಧಿ ಒಳಗೆ ಯೇಸುವನ್ನು ಸ್ವೀಕಾರ ಮಾಡಿ ನೋಡು, ವ್ಯಾಧಿ ಹೊರಟೋಗುತ್ತೆ, ಯೇಸು ಹೋಗೋದಿಲ್ಲ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ. ನಿನ್ನ ಸ್ಥಿತಿಯನ್ನು ನೋಡಿ ಭಯಪಡಬೇಡ. ಆ ಸ್ಥಿತಿಯನ್ನು ಮಾರ್ಪಡಿಸೋದಕ್ಕೆ ನನ್ನ ಯೇಸು ಶಕ್ತನಾಗಿದ್ದ. ದೇವರೇ, ಮಧ್ಯಾಹ್ನ ನಿಮ್ಮ ಸೇವಕನಾದ ನಾನು 2026 ಈ ಜನವರಿ ತಿಂಗಳು ಈ ದಿನ ಈ ಮನೆಯನ್ನು ಕೂಡಿ ಬಂದಂಥ ಎಲ್ಲ ದೇವ ಮಕ್ಕಳನ್ನು ತಂದೆ, ಮಗ, ಪರಿಶುದ್ಧಾತ್ಮ ಏಕ ದೇವರ ಹೆಸರಿನಲ್ಲಿ ನಾನು ಆಶೀರ್ವದಿಸ್ತೇನೆ. ಇವರು ಆಶೀರ್ವದಿಸಲ್ಪಡಲಿ, ನಿನ್ನ ನಾಮ ಮಹಿಮೆ ಹೊಂದಲಿ. ಈ ದಿನ ನಿನ್ನ ಮಕ್ಕಳಾದ ನಾವು ಈ ಗ್ರಾಮಕ್ಕೆ ಕಾಲಿಟ್ಟಿದ್ದೇವೆ. ನೆಕ್ಸ್ಟ್ ಟೈಮ್ ಬರುವಾಗ
ಇವ್ರು ಟೆಸ್ಟ್ ಮನೆಗಳನ್ನ ಹೇಳಬೇಕು ದೇವರೇ, ಸಾಕ್ಷಿ ಹೇಳಬೇಕು ದೇವರೇ. ಈ ಕೂಟದ ಮಹಿಮೆ ಈ ಮನೆಯಲ್ಲಿ ಇಳಿದು ಬಂದು ಕಾರ್ಯ ಮಾಡಲಿ. ವಿಜಯವರ ಮೇಲೆ ಇಳಿದು ಬರಲಿ ದೇವರೇ, ಶಿಲ್ಪ ಅವ್ರ ಮೇಲೆ ಇಳಿದು ಬರಲಿ ದೇವರೇ, ತಲೆ ಬಾಗಲ್ಪಟ್ಟ ಎಲ್ಲ ಮಕ್ಕಳ ಮೇಲೆ ಇಳಿದು ಬರಲಿ ದೇವರೇ. ಈ ಮನೆ ಕೂಟ ಮುಗಿದು ಹೋಗುವಾಗಲೇ ಡಿವೈನ್ ಅನಾಯಿಂಟಿಂಗ್ ಒಬ್ಬೊಬ್ಬರ ಮೇಲೆ ಬರಲಿ ಸ್ವಾಮಿ. ಈ ಕೂಟಕ್ಕೆ ಪ್ರಯಾಸ ಪಟ್ಟು ಬಂದಂಥ ಪ್ರತಿಯೊಬ್ಬರನ್ನ ಏರಳವಾಗಿ ನೀನು ಆಶೀರ್ವದಿಸು. ಬರೀ ಹಣ ಮಾತ್ರ ಅಲ್ಲಪ್ಪ, ಅವರ ಆತ್ಮಿಕ, ಶಾರೀರಿಕ, ಹೃದಯದ ಪ್ರಾರ್ಥನೆ ಎಲ್ಲವನ್ನು ಆಶೀರ್ವದಿಸು. ಎಲ್ಲರಿಗೂ ಆರೋಗ್ಯ ಕೊಡು, ಬಲ ಕೊಡು, ಚೈತನ್ಯ ಕೊಡು. ಅವರ ನಂಬಿಕೆ ಇನ್ಕ್ರೀಸ್ ಆಗಲಿ, ಅವರ ಗುಡಾರ ಆಶೀರ್ವದಿಸಲ್ಪಡಲಿ, ಅವರ ಎಲೆಗಳು ವಿಸ್ತರಿಸಲ್ಪಡಲಿ, ಅವ್ರ ಪ್ರಾರ್ಥನೆಗೆ ಜಯ ಸಿಗಲಿ. ಈ ರೀತಿಯಾಗಿ ಮತ್ತೊಂದು ಬಾರಿ ವಿಜಯ್ ಶಿಲ್ಪ ಅವ್ರನ್ನ, ಅವ್ರ ಮಕ್ಕಳನ್ನ, ಅವ್ರ ತಾಯಿನ, ಈ ಮನೆ ಇನ್ನೇಟನ್ನ, ಅವರೆಲ್ಲ ಪ್ರಯತ್ನಗಳನ್ನ, ಅವರ ವ್ಯಾಪಾರವನ್ನು ಆಶೀರ್ವದಿಸ್ತೇನೆ. ಆಶೀರ್ವದಿಸಲ್ಪಡಲಿ. ಎಲ್ಲ ಮಹಿಮೆ ನಾವು ನಿನಗೆ ಸಲ್ಲಿಸ್ತೇನೆ. ನಿನ್ನ ಚಿತ್ತ ನೆರವೇರಿಸು. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕಡೆಯದಾಗಿ ಝೂಮಲ್ಲಿ ಇರ್ತಕ್ಕ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು ದೇವರೇ. ಯಾರೆಲ್ಲ ಇವತ್ತು ವಾಕ್ಯ ಕೇಳಿದೆವೋ, ಆರಾಧನೆ ಮಾಡಿದೆವೋ, ವಿಜ್ಞಾಪನೆ ಮಾಡಿದೆವೋ, ಪ್ರತಿಯೊಬ್ಬರ ಕೂಗುಗೂ ದೊಡ್ಡ ಬಲ ಬರಲಿ ಎಂದು ನಾನು ಪ್ರಾರ್ಥನೆ ಬಾಯಿ ಮೇಲೆ ನಿನಗುಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ಜೀವನ ತಂದೆ. ಆಮೆನ್. ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ ಈ ಕೂಟದಲ್ಲಿ ಭಾಗವಹಿಸಲ್ಪಟ್ಟಂಥ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗಿರುವುದಾಗಲಿ. ಆಮೇನ್. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.